ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶೂಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ನಾನಿವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ, ಬ್ಯುಸಿ ಇದ್ದೆ. ಸೊ ಇವತ್ತು ಸಂಡೇ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದರು ಮನೆಗೆ. ಹಸ್ಬೆಂಡೇ ಇನ್ವೈಟ್ ಮಾಡಿದ್ದು. ತುಂಬ ಟೈಮ್ ಆಗಿತ್ತು, ಇಲ್ಲಿಗೆ ಬಂದ ಮೇಲೆ ಅವ್ರಿಗೆ ರಜಾನೇ ಸಿಗ್ತಾ ಇರಲಿಲ್ಲ, ಸಂಡೇಸ್ ಮಾತ್ರ. ಸೊ ಫ್ರೆಂಡ್ಸ್ ಬರ್ತಿದ್ದಾರೆ ಅಂದರೆ ಗೆಟ್ ಟುಗೆದರ್ ಅವ್ರದ್ದೆಲ್ಲ ಚೆನ್ನಾಗಿರುತ್ತೆ ಒಂಥರ. ಅವ್ರಿಗೆ ಹಳೆ ನೆನಪುಗಳೆಲ್ಲ, ಅವ್ರ ಬೆಸ್ಟ್ ಫ್ರೆಂಡ್ಸ್ ಇವರೆಲ್ಲ ಬರ್ತಾ ಇರೋದು. ಸೊ ಅವ್ರಿಗೆಲ್ಲ ಏನಾದರೂ ಲಂಚ್ ಪ್ರಿಪೇರ್ ಮಾಡಬೇಕಲ್ವಾ, ಇನ್ವೈಟ್ ಮಾಡಿದ್ಮೇಲೆ ಲಂಚ್ ಕೊಡಬೇಕಲ್ವಾ. ಸೊ ಅದಕ್ಕೆ ನಾನಿವತ್ತು ಏನು ಅಡುಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ಏನು ತಯಾರಿ ನಡೆಸ್ಕೊತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಸೌಮ್ಯಕ್ಕನ ಜೊತೆ ಕರ್ಬೇವಿನ ಸೊಪ್ಪು ತರಕ್ಕೆ ಹೋಗಿದ್ದೆ. ನಾನ್ ವೆಜ್ ರೆಸಿಪಿ ಮಾಡಬೇಕು ಅಂದರೆ ಕರ್ಬೇವಿನ ಸೊಪ್ಪಿಲ್ಲದೆ ಆಗಲ್ಲ ಅಲ್ವಾ. ಸೊ ಹೋಗಿದ್ದೆ. ಹೋಗೋಕ್ಕೆ ಮುಂಚೆನೇ ನಾನು ಫಿಶ್ನ ಚೆನ್ನಾಗಿ ತೊಳೆದ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟೆ ಫ್ರೈಗೆ. ನಾನು ಆಲ್ರೆಡಿ ತುಂಬ ವ್ಲಾಗಲ್ಲಿ ರೆಸಿಪಿನ ತೋರಿಸಿದ್ದೀನಿ, ಫಿಶ್ ಫ್ರೈ ಮಸಾಲ ಹೇಗೆ ಮಾಡೋದು ಅಂತ. ಮತ್ತು ಫಿಶ್ ಕ್ಲೀನ್ ಮಾಡಿನೇ ತೊಗೊಂಬರೋದು, ಮನೆಗೆ ಬಂದು ವಾಶ್ ಮಾಡಿಕೊಂಡ್ರೆ ಆಯಿತು. ಸೊ ಕ್ಲೀನ್ ಮಾಡಿಸಿ ತೊಗೊಂಬರ್ತಾರೆ ಹಸ್ಬೆಂಡು. ಇಲ್ಲಿ ಫಿಶ್ ಮ್ಯಾರಿನೇಟ್ ಮಾಡಿಟ್ಬಿಟ್ಟೆ. ಇಲ್ಲಿ ಪಕ್ಕದಲ್ಲಿ ನಾನು ರಸಮ್ ಪೌಡರ್ಗೆ, ಹೋಮ್ ಮೇಡ್ ರಸಮ್ ಪೌಡರ್, ನಾನು ಯಾವಾಗಲೂ ಅಂಗಡಿ ಪೌಡರ್ ಯೂಸ್ ಮಾಡಲ್ಲ, ಮನೇಲಿ ಮಾಡ್ಕೊಂಡಿದ್ದೇ ಮಾಡ್ತೀನಿ ನಾನು. ಅದಕ್ಕೆ ನೋಡಿ ನಾನಿಲ್ಲಿ 1-2 ಸ್ಪೂನ್ ಪೆಪ್ಪರ್ ಹಾಕಿದ್ದೀನಿ, 1 ಸ್ಪೂನು ಧನಿಯಾ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಮೆಂತ್ಯ, 1 ಸ್ಪೂನ್ ಜೀರಿಗೆ ಮತ್ತು 1 ಮೆಣಸಿನ್ಕಾಯಿ, ಇದಿಷ್ಟು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಪೆಪ್ಪರ್ ರಸಮ್. ನೀವು ಪ್ಲೇನ್ ಪೆಪ್ಪರ್ ಮತ್ತು ಜೀರಾ ಹಾಕಿ ಕೂಡ ಮಾಡ್ಬೋದು. ಇದು ನಾನಿವಾಗ ತೋರಿಸ್ಕೊಡ್ತಾ ಇದ್ದೀನಲ್ಲ, ಆ ಮಸಾಲ ಮಾಡಿ ನೋಡಿ. ಈ ಕಫ ಕೆಮ್ಮು ಎಲ್ಲ ಇದ್ದರೂ ಕಡಿಮೆ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಕೂಡ ಕುಡಿಬೋದು ನಿಮಗೆ. ನಾನಿಲ್ಲಿ ಉದ್ದ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ 2, ಗುಂಟೂರು ಮೆಣಸಿನ್ಕಾಯಿ 4, 2 ಸ್ಪೂನ್ ಪೆಪ್ಪರು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, 4 ಕಾಳು ಮೆಂತ್ಯ, ಇದಿಷ್ಟು ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಯಾಕೆ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಪರಿಮಳ ಬರುತ್ತೆ, ಪ್ಲಸ್ ಬೇಗ ಗ್ರೈಂಡ್ ಆಗುತ್ತೆ. ನೋಡಿ ಇವಾಗ ತೆಗೆದಿಟ್ಕೊಂಡೆ. ಇದು ಗ್ರೈಂಡ್ ಮಾಡಬೇಕಾದ್ರೆ 2 ಕಲ್ಲುಪ್ಪು ಹಾಕಿಬಿಟ್ಟು ಗ್ರೈಂಡ್ ಮಾಡೋಣ, ತುಂಬ ನೈಸಾಗಿ ಚೆನ್ನಾಗಿ ಬರುತ್ತೆ. ಈ ಕಡೆ ಪುನಃ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ನೋಡಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಪ್ಲೇನ್ ಪೆಪ್ಪರ್ ಪೌಡರ್ ಮಾಡೋದಕ್ಕೆ, ಬಿಕಾಸ್ ನಾನಿವತ್ತು ಪೆಪ್ಪರ್ ಚಿಲ್ಲಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಚಿಕನಲ್ಲಿ. ಸೊ ಅದಕ್ಕೆ ಪೆಪ್ಪರ್ ಬೇಕಲ್ವಾ. ನಾನು ಅಂಗಡಿದು ಪೌಡರ್ ಯೂಸ್ ಮಾಡಲ್ಲ, ನಾನು ಮನೆಯಲ್ಲೇ ಪೌಡರ್ ಮಾಡ್ಕೊತೀನಿ ಪೆಪ್ಪರ್ನ. ಸೊ ಪೆಪ್ಪರ್ನ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಯಾಕಂದರೆ ನೈಸಾಗಿ ಗ್ರೈಂಡ್ ಆಗಬೇಕಲ್ವಾ. ಸೊ ಇದು ಸ್ವಲ್ಪ ಎಲ್ಲ ನೀವು ಸಿಮ್ಮಲ್ಲೇ ಇಟ್ಕೊಂಡು ಬಿಸಿ ಮಾಡಿ, ಜೋರಾಗಿ ಹಾಕಬೇಕು ಅಂತಿಲ್ಲ, ಓಕೆನಾ. ಈಗ ಪೆಪ್ಪರ್ ಬಿಸಿ ಆದಮೇಲೆ ನಾನು ಅದನ್ನು ಕೂಡ ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕು, ಅದಕ್ಕೋಸ್ಕರ. ನೋಡಿ ಇದೆರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿವಾಗ. ಪೌಡರ್ ಮತ್ತೆ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಇವಾಗ ನೋಡಿ ನಾನೊಂದು 2-3 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ. ನಾನಿವತ್ತು ನನ್ನ ಅಡುಗೆಗೆ ತೆಂಗಿನೆಣ್ಣೆನೇ ಬಳಸ್ತಾ ಇದ್ದೀನಿ, ಎಲ್ಲದಕ್ಕೂ, ಫಿಶ್ ಫ್ರೈಗೆ, ಚಿಕನ್ಗೆ, ರಸಮ್ಗೆ, ಎಲ್ಲದಕ್ಕೂ ತೆಂಗಿನೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಾನಿವತ್ತು 3 ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ನೀವು. ಈ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕೋಣ. ಬಾಣಲಿ ಬಿಸಿ ಇತ್ತಲ್ವಾ, ಸೊ ಬೇಗ ಬಿಸಿ ಆಗಿಬಿಡುತ್ತೆ ಎಣ್ಣೆ. ಜೀರಿಗೆ, ಅರಿಶಿನ ಎಣ್ಣೆಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಮತ್ತು ಈರುಳ್ಳಿ, ಇದು ದೊಡ್ಡದು ಒಂದು ಈರುಳ್ಳಿ ಫ್ರೆಂಡ್ಸ್, ಒಂದು 200 ಗ್ರಾಮ್ 300 ಗ್ರಾಮ್ ಇತ್ತು ಅನ್ಬೋದು ಒಂದು ಈರುಳ್ಳಿ, 200-250 ಗ್ರಾಮ್ ಇತ್ತು, ಅಷ್ಟು ದೊಡ್ಡ ಈರುಳ್ಳಿ ಇದು. ಫೈನ್ ಚಾಪ್ ಮಾಡ್ಕೊಂಡು ಇದನ್ನು ಇದಕ್ಕೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಯಾವಾಗಲೂ ಸ್ವಲ್ಪ ಫ್ರೈ ಆದ್ರೇ ಚಿಕನ್ಗೆಲ್ಲ ಚೆನ್ನಾಗಿರೋದು. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ. ಫ್ರೆಶ್ ಕರ್ಬೇವಿನ ಸೊಪ್ಪು ನಾನು ಸೌಮ್ಯಕ್ಕನ ಜೊತೆ ಹೋಗಿ ತೊಗೊಂಬಂದಲ್ಲ, ಅದನ್ನು ಹಾಕಿದ್ದೀನಿ. 3 ಸ್ಟ್ರಿಪ್ ಹಾಕಿದ್ದೀನಿ ನಾನಿಲ್ಲಿ. ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಒಗ್ಗರಣೆಗೆ. ಕರ್ಬೇವಿನ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಫುಲ್ ದೇಸಿ ಸ್ಟೈಲ್ ಮಾಡೋದಲ್ಲ ನಾವು, ತುಂಬ ಟೇಸ್ಟ್ ಆಗಿರುತ್ತೆ.
ಮತ್ತು ಈ ಕಡೆ ಕೋಸ್ಟಲಲ್ಲಿ ಎಲ್ಲ ಕರ್ಬೇವಿನ ಸೊಪ್ಪು ಇಲ್ಲದೆ ಅಡುಗೆ ಆಗಲ್ಲ. ತೆಂಗಿನ ಎಣ್ಣೆ ಕರ್ಬೇವಿನ ಸೊಪ್ಪು ಮ್ಯಾಂಡೇಟ್ರಿ. ಮತ್ತು ಇಲ್ಲೊಂದು 4 ಟೊಮೆಟೊನ ನಾನು ಮೀಡಿಯಮ್ ಸೈಜ್ ಟೊಮೆಟೊನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ಲೇನ್ ಟೊಮೆಟೊ ಪ್ಯೂರಿ ಮಾಡ್ಕೊತಾ ಇದ್ದೀನಿ ನಾನು, ಯಾಕಂದರೆ ಇದಕ್ಕೆ ನಾವು ಚಾಪ್ ಟೊಮೆಟೊಸ್ ಹಾಕಲ್ಲ. ಚೆನ್ನಾಗಿ ನೋಡಿ ರೋಸ್ಟ್ ಆಗ್ತಾಯಿದೆ, ಫ್ರೈ ಆಗ್ತಾಯಿದೆ. ಈಗ ಒಂದೇ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀವು ಮನೇಲೇ ಮಾಡಿ ಇಟ್ಕೊಂಡಿದ್ದು ಹಾಕಿ, ತುಂಬ ಟೇಸ್ಟಾಗಿರುತ್ತೆ. ಮತ್ತು ನಾನಿಲ್ಲಿ 1 kg ಚಿಕನ್ನ ತೊಳೆದು ಹಿಂಡಿ ಹಾಕ್ಕೊತಾ ಇದ್ದೀನಿ. 1 kg ಚಿಕನ್ ಮಾಡ್ತಾ ಇರೋದು ನಾನಿವತ್ತು, ಅದೇ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನೆಲ್ಲ ನಾನು. ಜೊತೆಗೆ ಕಲ್ಲುಪ್ಪು, ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಬೇಕು. ಯಾವಾಗಲೂ ನೀವು ಚಿಕನ್ ಜೊತೆನೇ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಉಪ್ಪು ಎಲ್ಲ, ಮತ್ತು ಚೆನ್ನಾಗಿ ಬೇಯುತ್ತೆ ಬೇಗ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಗ್ರೇವಿ. ನಿಮಗೆ ಚಪಾತಿ, ಪೂರಿ, ಇಡ್ಲಿ, ಗೀ ರೈಸ್, ಬಿರಿಯಾನಿ, ಆಮೇಲೆ ಎಲ್ಲದಕ್ಕೂ ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಸೆಮಿ ಗ್ರೇವಿ ಬರುತ್ತೆ ಫ್ರೆಂಡ್ಸ್, ನೋಡಿ ನೀವು ಗೊತ್ತಾಗುತ್ತೆ ನಿಮಗೇನೆ. ಈಗ ನಾನು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ವಾ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಹುಳಿ ಟೊಮೆಟೊದೇ ಸಿಗುತ್ತೆ, ಸೊ ನಾನಿಲ್ಲಿ ಕರ್ಡ್, ಲೆಮನ್ ಏನು ಯೂಸ್ ಮಾಡಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಕಲರ್ ಸ್ವಲ್ಪ ಡಲ್ ಅನ್ನಿಸ್ತಾ ಇತ್ತು, ಸ್ವಲ್ಪ ಬ್ರೈಟ್ ಕಾಣಲಿ ಅಂದ್ಬಿಟ್ಟು ನಾನೊಂದು ಅರ್ಧ ಸ್ಪೂನ್ ಅರಿಶಿನ ಪೌಡರ್ ಹಾಕಿದೆ. ಮತ್ತು ನಾವು ಯಾವ ಬ್ಲೆಂಡರಲ್ಲಿ ನಾವು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಇಲ್ಲ 1/4 ಗ್ಲಾಸ್ ನೀರು ಹಾಕಿ, ಆ ನೀರನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಜೋರಲ್ಲೇ ಇಟ್ಕೊಂಡು ಬೇಯಿಸ್ಬೇಕು. ಇದನ್ನು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಇದು ಯಾವ ಥರ ರುಚಿಯಾಗಿ ಬರುತ್ತೆ ಅನ್ನೋದನ್ನು ನೋಡಿ ನೀವು ಖಂಡಿತ ಟ್ರೈ ಮಾಡಿ. ಟೈಮೇ ಇಲ್ಲ, 1/4 ಗಂಟೆ ಮಾತ್ರ ಇರೋದು, ಅಷ್ಟರೊಳಗೆ ನಮಗೆ ಪಟ್ ಅಂತ ಒಂದು ಸಿಕ್ಕಾಪಟ್ಟೆ ರುಚಿಯಾಗಿರೋ ರೆಸಿಪಿ ರೆಡಿ ಆಗಬೇಕು ಅಂದರೆ ಮಾಡಿ. ನೋಡಿ ನಾನಿವಾಗ ಚಿಕ್ಕದು ಬ್ಲೆಂಡರ್ ತೊಗೊಂಡಿದ್ದೀನಿ, ಅದಕ್ಕೆ ಪೆಪ್ಪರ್ನ ಹಾಕಿದ್ದೀನಿ. ನಾನಿವಾಗ 1-2 ಕಲ್ಲುಪ್ಪು ಹಾಕಿದೆ. ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ನೀವು ಕ್ರಷ್ ಮಾಡಿ ಕೂಡ ಹಾಕ್ಬೋದು, ಅದು ಕೇರಳಿಯನ್ಸ್ ಸ್ವಲ್ಪ ಕ್ರಷ್ ಮಾಡಿ ಎಲ್ಲ ಹಾಕ್ತಾರೆ, ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ. ನೀವು ಈ ಥರ ಪೌಡರ್ ಮಾಡಿ ಕೂಡ ಮಾಡ್ಕೋಬೋದು. ನಾನು ಪೌಡರ್ ಮಾಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಬೇಯ್ತಾ ಇರಬೇಕು. ಇದು ಬೇಯ್ತಾ ಇರಬೇಕಾದ್ರೆ ಇವಾಗ ಪೆಪ್ಪರ್ ಪೌಡರ್ ಹಾಕೋಣ. ನೋಡಿ ನಾನು ಇಲ್ಲಿ 2 ಸ್ಪೂನ್ ತೊಗೊಂಡಿದ್ನಲ್ಲ, ಅದು 1-3 ಸ್ಪೂನಷ್ಟು ಆಗಿದೆ ಪೌಡರ್ ಆದಮೇಲೆ. ನಾನು ಫುಲ್ಲು ಹಾಕ್ಕೊಂಡಿದ್ದೀನಿ. ನೋಡಿ ನಾನಿಲ್ಲಿ ಚಿಲ್ಲಿ ಪೌಡರ್ ಅದೇನು ಯೂಸ್ ಮಾಡ್ತಾ ಇಲ್ಲ. ಇವಾಗ ಪೆಪ್ಪರ್ ಚಿಲ್ಲಿ ಚಿಕನ್ ಅಂದರೆ ಚಿಲ್ಲಿ ಹಾಕಲೇಬೇಕಲ್ವಾ, ನಾನು ಲಾಸ್ಟಿಗೆ ಹಾಕ್ತೀನಿ ಗ್ರೀನ್ ಚಿಲ್ಲಿ ಹಾಕ್ತೀನಿ ನಾನು. ನೋಡಿ ಇವಾಗ ಪೆಪ್ಪರ್ ಪೌಡರು, ಧನಿಯಾ ಪೌಡರು, ಚಿಕನ್ ಮಸಾಲ. ನೀವು ಚಿಕನ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಯಾವ್ದು ಬೇಕಾದರೂ ಹಾಕ್ಬೋದು. ಯಾವ್ದು ನಿಮಗೆ ತುಂಬ ಫ್ಲೇವರ್ಫುಲ್ ಅನಿಸುತ್ತೆ ಅದನ್ನು ಹಾಕಿ. ಚಿಕನ್ ಮಸಾಲನೂ ಒಂದೇ, ಗರಂ ಮಸಾಲನೂ ಒಂದೇ. ಚಿಕನ್ ಮಸಾಲ ಅಂದರೆ ಸ್ವಲ್ಪ ಇನ್ನೂ ಗರಂ ಮಸಾಲ ಜಾಸ್ತಿ ಇರುತ್ತೆ, ಅಂದರೆ ಫ್ಲೇವರ್ಸ್ ಜಾಸ್ತಿ ಇರುತ್ತೆ. ಇವಾಗ 2-3 ಕಾಯಿ ಮೆಣಸನ್ನು ಹೀಗೆ ಸೈಡಾಗಿ ಸ್ಲಿಟ್ ಮಾಡ್ಕೊಂಡಿದ್ದೇನೆ ಹಾಕಿದ್ದೀನಿ ನಾನು. ಪೌಡರ್ಗಳ ಐಟಮ್ 3 ನೋಡಿ, ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಇಲ್ಲಾಂದರೆ ಚಿಕನ್ ಮಸಾಲ ಅಷ್ಟೇ. ಇದು ಖಾರ ಕೊಡೋದು ಅದೇನೆ, ಪೆಪ್ಪರ್ ಪೌಡರೇ ಕೊಡೋದು. ಇವಾಗ ಚಿಲ್ಲಿ ಎಲ್ಲ ಹಾಕಾದ್ಮೇಲೆ ಸಾಲ್ಟ್ ಹಾಕೋಣ. ಸಾಲ್ಟ್ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ನಾನ್ ವೆಜ್ ಡಿಶ್ ಚೆನ್ನಾಗಿರಲ್ಲ ಅಲ್ವಾ, ತುಂಬ ಜಾಸ್ತಿನೇ ಹಾಕ್ತೀನಿ. ಕೆಲವೊಬ್ಬರು ಕೊತ್ತಂಬರಿ ಫ್ಲೇವರ್ ಇಷ್ಟ ಆಗಲ್ಲ ಅಂತಾರೆ, ತುಂಬ ಹಾಕಿ, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಾಗಿ. ನಿಮ್ಗೆ ರೆಸ್ಟೋರೆಂಟಲ್ಲೆಲ್ಲ ಹಾಗೆ ಕೊಡೋದಲ್ವಾ, ತುಂಬ ಫೈನ್ ಚಾಪ್ ಮಾಡಿರಲ್ಲ, ನಮಗೆ ಅದರದ್ದು ಕೊತ್ತಂಬರಿ ಸೊಪ್ಪು ದಂಟೆಲ್ಲ ಉದ್ದುದ್ದ ಸಿಕ್ಕುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನಿಮಗೆ ಬೇಕು ಅಂದರೆ ಈ ರೆಸಿಪಿಗೆ ನೀವು ಹುಳಿಗೆ ಟೊಮೆಟೊ ಪ್ಯೂರಿ ಹಾಕೋದ್ರ ಬದಲು ಸೋಯಾ ಸಾಸ್ ಕೂಡ ಹಾಕ್ಬೋದು. ಅದು ಸ್ವಲ್ಪ ಚೈನೀಸ್ ಟಚ್ ಕೊಡುತ್ತೆ, ನನಗೆ ಅದಿಷ್ಟ ಇಲ್ಲ, ಸೊ ನಾನು ನ್ಯಾಚುರಲ್ ಆಗಿ ಹಾಕಿದೆ. ಮತ್ತು ಇಲ್ಲಿ ನೋಡಿ ನಾನು 2 ಇಂಚಷ್ಟು ಬಟರ್ ಹಾಕಿದ್ದೀನಿ,
ತುಂಬ ತುಂಬ ರಿಚ್ ಫ್ಲೇವರ್ ಕೊಡುತ್ತೆ. ನೀವು ಬೆಣ್ಣೆ ಜೊತೆಗೆ ಕ್ರೀಮ್ ಇದ್ದರೆ ಮನೇಲಿ ಕ್ರೀಮ್ ಕೂಡ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನು ಬರೀ ಬೆಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ ನೋಡಿ ಬಟರು. ತುಪ್ಪ ಬಟರ್ ಮೆಲ್ಟ್ ಆದ್ರೇ ಅಲ್ವಾ ತುಪ್ಪ ಆಗೋದು. ನಾವು ತುಪ್ಪ ಹಾಕೋದಕ್ಕೂ ಬಟರ್ ಹಾಕೋದಕ್ಕೂ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಡೈರೆಕ್ಟಾಗಿ ತುಪ್ಪನೇ ಹಾಕ್ಬೋದಿತ್ತಲ್ಲ ಅನ್ಬೋದು. ಇಲ್ಲ, ನೀವು ಬಟರ್ ಹಾಕಿ ನೋಡಿ, ತುಂಬ ರಿಚ್ ಫ್ಲೇವರ್ ಕೊಡುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ನಾವು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಅಂದರೆ ಇನ್ನೊಂದು ಬರ್ನರಲ್ಲಿ ನಾನು ಇದನ್ನು ಬೇಯಿಸ್ತೀನಿ, ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಸ್ತೀನಿ. ಈಗ ಶಿಫ್ಟ್ ಮಾಡಿಕೊಂಡು ಇಲ್ಲಿ ರಸಮ್ಗೆ ರೆಡಿ ಮಾಡ್ತಾಯಿದ್ದೀನಿ ನಾನು. ಬೇಗ ಬೇಗ ನೋಡಿ, ಪಾತ್ರೆ ಇಟ್ಕೊಂಡೆ, ಪಾತ್ರೆಗೆ ಆಯಿಲ್ ಹಾಕಿದ್ದೀನಿ, 1-2 ಸ್ಪೂನು ತೆಂಗಿನ ಎಣ್ಣೆನೇ ಹಾಕಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಇಂಗು ಇದಿಷ್ಟು ಬೇಕೇ ಬೇಕು. ಇದಾದಮೇಲೆ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದು 1 ಗೆಡ್ಡೆಯಷ್ಟು ಪ್ಲಸ್ ಕರ್ಬೇವಿನ ಸೊಪ್ಪು ಇದೆರಡನ್ನೂ ಒಟ್ಟಿಗೆ ಹಾಕಿ ಫ್ರೈ ಮಾಡೋಣ. ಬೆಳ್ಳುಳ್ಳಿ ತುಂಬ ಇದ್ರೇ ರಸಮ್ಗೆ ತುಂಬ ಟೇಸ್ಟ್ ಕೊಡೋದು. ಇದು ನಾನಿವತ್ತು ತೋರಿಸ್ತಾ ಇರೋದು ನಿಮಗೆ ನನ್ನ ಓನ್ ರೆಸಿಪಿ. ರಸಮ್ ಇದು ಆಂಧ್ರ ಸ್ಟೈಲ್. ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು, 2 ಹಾಕಿದ್ದೀನಿ ಒಗ್ಗರಣೆಗೆ. ಪಕ್ಕದಲ್ಲಿ ಇದನ್ನು ಮೇಂಟೈನ್ ಮಾಡಬೇಕು, ಯಾಕಂದರೆ ಇನ್ನು ಫ್ರೆಂಡ್ಸ್, ಅವರ ಹಸ್ಬೆಂಡ್ ಫ್ರೆಂಡ್ಸ್ ಬಂದರೆ ಕಷ್ಟ ಆಗಿಬಿಡುತ್ತೆ ನನಗೆ, ಆಮೇಲೆ ಲೇಟ್ ಆಗುತ್ತೆ. ಆಲ್ರೆಡಿ ನಾನು ಅಡುಗೆ ಮಾಡಬೇಕಾದ್ರೆ, ಊಟಕ್ಕೆ ಕರೆದಿದ್ದು ಮಧ್ಯಾಹ್ನ, ನಾನು ಅಡುಗೆ ಮಾಡಬೇಕಾದ್ರೆ ಎಕ್ಸಾಕ್ಟಾಗಿ 1:15 ಪಟಪಟ ಅಂತ ಅರ್ಧ ಗಂಟೆಯಲ್ಲಿ ಇದೆಲ್ಲ ಐಟಮ್, ಅನ್ನ, ರಸಮ್, ಚಿಕನ್, ಫಿಶ್ ಫ್ರೈ ಎಲ್ಲ ಮಾಡಿಕೊಂಡೆ ನಾನು. ನೋಡಿ ಇವಾಗ ಅರಿಶಿನ ಪೌಡರ್ ಹಾಕೋಣ. ಟೊಮೆಟೊ ಹಾಕಿದ್ದೀವಿ, ಒಣಮೆಣಸಿನ್ಕಾಯಿ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. 1 ಟೊಮೆಟೊ ಪ್ಲಸ್ ಅರಿಶಿನ ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕಿದು. ಅಂದರೆ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಆಮೇಲೆ 1 ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ತಗೊಂಡು, ನಾನು ಮೊದಲೇ ಫಸ್ಟು ಈ ಕುಕ್ಕಿಂಗ್ ಎಲ್ಲ ಮಾಡೋದಕ್ಕೆ ಮುಂಚೆನೇ ಪ್ರಿಪ್ರೇಷನ್ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ. ಹುಣಸೆಹಣ್ಣು ನೆನೆ ಹಾಕ್ಬಿಟ್ಟು ಚೆನ್ನಾಗಿ ನೆನೆಯುತ್ತೆ, ಆಮೇಲೆ ನಿಮಗೆ ಒಳ್ಳೆ ಪಲ್ಪ್ ಸಿಗುತ್ತೆ. ನೋಡಿ ಈ ಥರ ಹಿಂಡ್ಕೊಳ್ಬೇಕು. ಹುಣಸೆಹಣ್ಣು ನೀರು ಫುಲ್ ಹಾಕ್ಕೊಂಡು ನಾವು ಇದಕ್ಕೆ ಪುನಃ ನೀರು ಹಾಕಬೇಕು, ಯಾಕಂದರೆ ರಸಮ್ ಅಂದರೆ ನೀರಾಗಿದ್ರೇ ಚೆನ್ನಾಗಿರೋದಲ್ವಾ. ಸ್ವಲ್ಪ ನೀರು ಹಾಕೋಣ. ನೋಡಿ ನೀರು ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ನಾನು ನೀರು ಹಾಕ್ತೀನಿ. ನೋಡಿ ಸಾಕಿಷ್ಟು. ಈಗ ಇದನ್ನು ಕುದಿಯಕ್ಕೆ ಬಿಡೋಣ. ಎಷ್ಟು ಸಿಂಪಲ್ ಅಲ್ವಾ. ನಾನು ತೋರಿಸೋ ಅಡುಗೆಗಳೆಲ್ಲ ತುಂಬ ಸಿಂಪಲಾಗೆ ತೋರಿಸ್ತೀನಿ ನಾನು, ತುಂಬ ಕಾಂಪ್ಲಿಕೇಟಾಗಿ ಮಾಡ್ಕೊಳ್ಳಲ್ಲ. ಎಂಥ ಕಾಂಪ್ಲಿಕೇಟ್ ಅಡುಗೆನೂ ಈಸಿಯಾಗಿ ಮಾಡಿ ತೋರಿಸ್ತೀನಿ, ನೀವು ಖಂಡಿತ ಟ್ರೈ ಮಾಡಿ. ಮತ್ತು ಇಲ್ಲಿ ಉಪ್ಪು ಹಾಕಿದೆ, ಇವಾಗ ಕಲ್ಲುಪ್ಪು ಹಾಕಿದ್ದೀನಿ ನಾನು, ಸಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಮತ್ತು ರಸಮ್ನ ತುಂಬ ಕುದಿಸ್ಬಾರ್ದು, ಅದಕ್ಕೆ ರಸಮ್ ಪೌಡರ್ ಹಾಕೋದಕ್ಕೆ ಮುಂಚೆನೇ ಈ ನಾವು ಹುಣಸೆಹಣ್ಣೆಲ್ಲ ಹಾಕಿ ಸಾರು ರೆಡಿ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಕುದಿಸ್ಬೇಕು. ಇದು ಕುದಿಬೇಕಾದ್ರೆ ರಸಮ್ ಪೌಡ್ರ್ ಹಾಕಬೇಕು. ರಸಮ್ ಪೌಡ್ರ್ ಹಾಕಿದ್ಮೇಲೆ 1 ಕುದಿ ಬಂದರೆ ಸಾಕು, 1-2 ಕುದಿ ಬಂದರೆ ಸಾಕು. ತುಂಬ ಕುದಿಸ್ಬಾರ್ದು, ಓವರಾಗಿ ಟೇಸ್ಟ್ ಚೇಂಜ್ ಆಗೋಗುತ್ತೆ. ಸೊ 2 ಕುದಿ ಬಂದ ತಕ್ಷಣ ಆಫ್ ಮಾಡಬೇಕು. ಇವಾಗ ನೋಡಿ ಕುದಿ ಬರೋದಕ್ಕೆ ರೆಡಿ ಆಗಿದೆ, ನಾವಿನ್ನೂ ರಸಮ್ ಪೌಡರ್ ಹಾಕಿಲ್ಲ. ಈ ಕಡೆ ಚಿಕನ್ನ ನಾನು ಲಿಡ್ ಮುಚ್ಚಿಟ್ಟೆ, ನಾನು ರೆಡಿ ಆಯಿತು ಚಿಕನ್ನು, ಆಫ್ ಮಾಡಿದ್ದೀನಿ. ಕೆಲವು ಸತಿ ಎಷ್ಟು ಅರ್ಜೆಂಟಾಗಿ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಫ್ರೆಂಡ್ಸ್. ನನಗೆ 2-3 ಬರ್ನರಲ್ಲಿ ನಾನು ಮಾಡ್ತಾಯಿದ್ದೀನಿ, ಅರ್ಜೆಂಟ್ಗೆ ಸಾಕಾಗ್ತಾನೆ ಇರಲಿಲ್ಲ. ಇನ್ನೂ 1 ಬರ್ನರ್ ಇದ್ದರೂ ಅದರಲ್ಲೂ ಎಂಗೇಜ್ ಆಗ್ತಿದ್ದೆ ನಾನು. ನೋಡಿ ಇವಾಗ ರಸಮ್ ಪೌಡರ್ ಹಾಕ್ತಾಯಿದ್ದೀನಿ ನಾನು ಎಲ್ಲ ಹಾಕ್ತಾಯಿದ್ದೀನಿ ನಾನು, ಯಾಕಂದರೆ ಈ ರೆಸಿಪಿಗೆ ತಕ್ಕ ಮಾತ್ರ ನಾನು ಮಾಡ್ಕೊಂಡಿದ್ದಲ್ವಾ. ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಫ್ರೆಶ್ ಪೌಡರ್ ಮಾಡಿ ಹಾಕ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕೊಡುತ್ತೆ ಗೊತ್ತಾ ಫ್ಲೇವರು. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಇದಕ್ಕೆಲ್ಲ ಹಾಕಿ ಆಗಿದೆ. ಇನ್ನು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ನಾವಷ್ಟೇ. ಕೆಲವೊಬ್ಬರು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ ಮುಚ್ಚಿಬಿಡ್ತಾರೆ. ನಾನು ಅದು ಕುದಿ ಬರೋಕ್ಕೆ ಮುಂಚೆನೇ ಹಾಕ್ತೀನಿ, ಯಾಕಂದರೆ ನಂಗೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇಷ್ಟ ಆಗುತ್ತೆ. ಅದು ಕುದಿಬೇಕಾದ್ರೆ ಅದ್ರದ್ದು ಫ್ಲೇವರ್ ಬಿಡುತ್ತಲ್ವಾ, ಸೊ ಹಾಕ್ತೀನಿ ನಾನು.
ನೋಡಿ ಇವಾಗ ಕುದಿ ಬರುತ್ತೆ, ನೋಡಿ ಕುದಿ ಬರೋದಕ್ಕೆ ರೆಡಿ ಆಗಿದೆ. ಇನ್ನೂ ಕುದಿ ಬರಲಿಲ್ಲ, ಈಗ ಬರುತ್ತೆ ನೋಡಿ. ವೈಟ್ ರೈಸ್ಗೆ ತುಪ್ಪ ಹಾಕ್ಬಿಟ್ಟು ರಸಮ್, ಹಪ್ಪಳ ಇಲ್ಲ ಈ ಥರ ಸೈಡ್ ಡಿಶ್ ಫಿಶ್ಶಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂತು, ಎಷ್ಟು ಒಳ್ಳೆ ಕಲರ್ ಬಂತು ಅಲ್ವಾ. ಆಯಿತು, ರಸಮ್ ಮುಗೀತು. ಇನ್ನು ನೆಕ್ಸ್ಟ್ ಫಿಶ್ ಫ್ರೈ ಮಾಡೋಣ. ನೋಡಿ ಪಟ್ ಅಂತ ಆಗೋಯ್ತು ನಂದು ಅಡುಗೆ. ಫಿಶ್ ಫ್ರೈ ಮಾಡ್ಕೊಂಬಿಡೋಣ. ಆಲ್ರೆಡಿ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿಬಿಟ್ಟಿದ್ದೆ, ಆಯಿತು ಅಡುಗೆ ಬನ್ನಿ ಅಂತ. ಅವ್ರು ಬರೋಷ್ಟೊತ್ತಿಗೆ ಫಿಶ್ ಫ್ರೈ ರೆಡಿ ಆಗುತ್ತೆ. ಬಿಸಿ ಬಿಸಿ ಹಾಕ್ಕೊಡ್ಬೋದಲ್ವಾ. ಇಲ್ಲಿ ನಾನು ತೆಂಗಿನೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಫಿಶ್ ಫ್ರೈಗೆ ತೆಂಗಿನೆಣ್ಣೆನೇ ಚೆನ್ನಾಗಿರೋದಲ್ವಾ. ಇದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಶಾಲೋ ಫ್ರೈ ಮಾಡೋದು ನಾನು ಹಾಕ್ಕೊಂಡು. ನಾನು ಆಲ್ರೆಡಿ ತುಂಬ ರೆಸಿಪೀಸಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ. ಫಿಶ್ ಫ್ರೈ ಮಸಾಲ ಹೇಗೆ ಮಾಡೋದು, ಹೇಗೆ ಫ್ರೈ ಮಾಡೋದು, ಹೇಗೆ ಅದನ್ನು ರೋಸ್ಟ್ ಮಾಡೋದು ಅದೆಲ್ಲ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಹಳೆ ರೆಸಿಪೀಸ್ನ ನೋಡ್ಕೊಂಡು ಬನ್ನಿ. ನೀವು ಟ್ರೈ ಮಾಡಿ, ಈ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ. ಎಲ್ಲದೂ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನಾನು. ನೀವು ಟ್ರೈ ಮಾಡಿ. ಈ ಫ್ರೈ ಮಾಡೋಷ್ಟೊತ್ತಿಗೆ ಬಂದರು ಹಸ್ಬೆಂಡು, ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು. ಇದಕ್ಕೆ ನೀವು ಈ ಫ್ರೈ ಆಗಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕ್ಬೋದು. ನಾನು ಕರ್ಬೇವಿನ ಸೊಪ್ಪು ಹಾಕಲಿಲ್ಲ, ಕರ್ಬೇವಿನ ಸೊಪ್ಪು ಹಾಕ್ಬೋದು. ಆಯಿಲ್ಗೆ ಇನ್ನೂ ಫ್ಲೇವರ್ಫುಲ್ ಆಗಿರುತ್ತೆ. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಊಟ ಎಲ್ಲ ಆದಮೇಲೆ ನನ್ನ ಮಗ ಅವ್ರ ಜೊತೆ ಅಂದರೆ ಹಸ್ಬೆಂಡ್ ಫ್ರೆಂಡ್ಸ್ ಜೊತೆ ಆಟ ಆಡಬೇಕು ಅಂದ ಲೂಡೋ. ಇವ್ರು ಆಟ ಆಡೋದು ನೋಡಿ ನನಗೆ ನಗು ತಡ್ಕೊಳಕ್ಕೆ ಆಗಲಿಲ್ಲ. ನೋಡಿ ಎಲ್ಲ ಪಾನ್ಸು ಒಂದೊಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದಾನೆ ಮಿಕ್ಸ್ ಮಾಡಿ. ಅವನದೇ ಓನ್ ರೂಲು. ಅವನು ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದ, ಹಿಂಗಾಡಬೇಕು ಹಂಗಾಡಬೇಕು ಅಂತ. 6 ಬಿದ್ದರೆ ಔಟ್ ಅಂತೆ. ಏನೇನೋ ಆಟ ಆಡ್ತಿದ್ರು. ಚೆನ್ನಾಗಿತ್ತು ಅವ್ರದ್ದು ಆಟಗಳೆಲ್ಲ ನೋಡೋದಕ್ಕೆ. ಊಟ ಆಗೋಷ್ಟೊತ್ತಿಗೆ ನಮ್ಮದು 3:30, ನಾನು ಊಟ ಮಾಡೋಷ್ಟೊತ್ತಿಗೆ 4:15 ಆಗೋಯ್ತು. ಅವ್ರ ಹಸ್ಬೆಂಡ್ ಅವರೆಲ್ಲ ಊಟ 1-2:30ಗೆ ಮಾಡಿದ್ರು. ತುಂಬ ಟೇಸ್ಟಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ರೆಸಿಪೀಸ್ ಎಲ್ಲ. ನೀವು ಟ್ರೈ ಮಾಡಿ. ಖಾರ ಮಾಡಿರಲಿಲ್ಲ ನಾನು ತುಂಬ. ನೋಡಿ ಅವ್ನು ಆಟ ಆಡೋದು ನೋಡಿದ್ರೆ ನಿಮಗೆ ನಗು ಬರಲ್ವಾ. ಇವನು ಒಬ್ಬನೇ ಇರ್ತಾನಲ್ವಾ, ಒಬ್ಬನೇ ಇರೋದಕ್ಕೆ ಅವನಿಗೆ ಬೋರ್ ಹೊಡಿಯುತ್ತೆ. ಎಲ್ಲರೂ ನನಗೆ ಹಾಯ್ ಮಾಡ್ತಾ ಇದ್ದಾರೆ. ಅವನಿಗೆ ಇಡೀ ದಿನ ಮನೇಲಿ ನನ್ನ ಜೊತೆ ಒಬ್ಬನೇ ಇರಬೇಕಾದ್ರೆ ಬೋರ್ ಆಗುತ್ತೆ. ನಾನು ಅಷ್ಟೊಂದು ಮಿಂಗಲ್ ಆಗೋಕ್ಕೆ ಹೋಗಲ್ಲ ಆಟ ಆಡೋದಕ್ಕೆಲ್ಲ. ಅವನನ್ನು ಎಂಟರ್ಟೈನ್ ಮಾಡ್ತೀನಿ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಟ್ ಇದೆಲ್ಲ ಆಡೋದಕ್ಕೆ ಹೋಗಲ್ಲ ಅವನ ಜೊತೆ ಅಷ್ಟು. ಅಲ್ಲೋಡ ಗಣೇಶನ 6 ಬಿದ್ದ ತಕ್ಷಣ ಎಲ್ಲದನ್ನು ಹಣ್ಣು ಮಾಡಿದ್ದು ಅಲ್ಲೋಡಲ್ಲಿ ಅವನಿಗೆ ಗೊಬ್ಬನೇ ಡೋಂಗಿ. ಜಾಜಿ ಬುರೋಡು ಬಾಬಾ 6 ಏ ಮಂಡೆ ನಿನ್ನ ಪಾಡೋರ ನೋಡಿದ್ರಲ್ವಾ ಹೇಗೆ ಇವ್ರದ್ದು ಲೂಡೋ ರೂಲ್ಸ್ ಅಂತ. ಯಾವುದೇ ಪಾನ್ಸ್ ಬಿದ್ದರೂ ಡೈರೆಕ್ಟ್ ಹಣ್ಣೋಗೋಯ್ತು. ಅಯ್ಯೋ ನನಗಂತೂ ನಕ್ಕು ಸಾಕಾಯ್ತು ಇವ್ರದ್ದೆಲ್ಲ ಡೋಂಗಿ ಆಟಗಳನ್ನ. ಅವನಿಗೂ ಬೋರ್ ಆಗುತ್ತಲ್ವ, ಯಾರಾದರೂ ಸಿಕ್ಕಿದ್ರೆ ಸಾಕು ಅಂತ ಆಗ್ತಾಯಿತ್ತು ಅವನಿಗೆ. ಹಂಗೆ ಆಟ ಆಡ್ತಿದ್ದೆ. ಇವಾಗ ನೋಡಿ ಅವ್ರದ್ದು ತರ್ಕ ನೋಡಿದ್ರೆ ನನಗೆ ಇನ್ನೂ ನಗು ಬರ್ತಿದೆ. ಅವರು ಪ್ರಣವಣ್ಣ ಇದ್ದಾರೆ, ಅವ್ರ ಹೆಸರು ಪ್ರಣವ್ ಅಂತ. ಅವರು ಡೈಸ್ನ ಹಾಕ್ತಾ ಇರಲಿಲ್ಲ, ನಂಬರ್ಸ್ನ ನೋಡ್ಕೊಂಡು ಇಡ್ತಾ ಇದ್ರು ಕೆಳಗೆ. ಅದು ಇವನಿಗೆ ಗೊತ್ತಾಗ್ತಾ ಇರಲಿಲ್ಲ. ನನಗಂತೂ ಏನು ಹೇಳೋಣ ಹೇಳಿ, ನನಗೆ ಇದೆಲ್ಲ ನಿಜವಾಗ್ಲೂ ನಗು ಬರ್ತಿದೆ. ಇವಾಗಲೂ ನಗು ಬರ್ತಿದೆ ಎಡಿಟ್ ಮಾಡಬೇಕಾದ್ರೇನು.
ಫೈನಲಿ ಅವನಿಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು. ನೋಡಿ ಅವ್ರದ್ದೇ ಓನ್ ರೂಲ್ಸ್ ಎಲ್ಲ ಅವ್ರದ್ದೇ. ನನಗೆ ಇವನು ನೋಡಬೇಕಾದ್ರೆ ನನ್ನ ಸ್ಕೂಲ್ ಡೇಸ್, ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಾ ಇತ್ತು. ನಾವು ಲೂಡೋ ಆಡಬೇಕಾದ್ರೆ ಹೇಗೆ ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಆಡಬೇಕಾದ್ರೆ ಯಾರಾದರೂ ಸೋತು ಬಿಟ್ಟರೆ ಮತ್ತೆ ಬೇಜಾರು, ಅಳು ಬರ್ತಿತ್ತು. ಹಾಗೆ ಆಟ ಎಲ್ಲ ಆಡಿದ್ಮೇಲೆ ಟೀ ಎಲ್ಲ ಕುಡಿದ್ಬಿಟ್ಟು ಒಂದು 5 ಗಂಟೆ ಆಗಿತ್ತು ಅಂದ್ಕೊತೀನಿ, 5-5:30. ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಹೊರಟರು. ಇವ್ರದ್ದೆಲ್ಲ ಅವನೇ ನಿಲ್ಲಿಸ್ಬಿಟ್ಟು ಫೋಟೋ ತೆಗ್ದಿದ್ದ. ಇವ್ರು 4 ಜನನ ನಿಲ್ಲಿಸ್ಬಿಟ್ಟು ಅದೇ ಚೆಕ್ ಮಾಡ್ತಾಯಿದ್ರು ಹೇಗೆ ತೆಗ್ದಿದ್ದಾನೆ ಅಂತ. ನೋಡಿ ಹಿಂಗೆ ಬರಬೇಕಾದ್ರೆ ಎಷ್ಟು ಖುಷಿ, ಹೋಗಬೇಕಾದ್ರೆ ಬೇಜಾರಾಗುತ್ತೆ. ಬಾಯ್ ಮಾಡಿದ್ರು, ತುಂಬ ಬೇಜಾರಾಗ್ತಾ ಇತ್ತು. ಹಸ್ಬೆಂಡ್ಗೆ ಒಂಥರ ಮೈಂಡ್ ರಿಲೀಫ್ ಆಯಿತು. ಅಂದರೆ ಫ್ರೆಂಡ್ಸೇ ಅಲ್ವಾ ಲೈಫಲ್ಲಿ ಇಂಪಾರ್ಟೆಂಟು. ಪೇರೆಂಟ್ಸು, ಫ್ರೆಂಡ್ಸು, ಫ್ಯಾಮಿಲಿ. ಫ್ರೆಂಡ್ಸ್ ಇಲ್ಲ ಅಂದರೆ ಆಗಲ್ಲ. ನೋಡಿ ಇನ್ನೂ ತಲೆ ತಿಂತಿದ್ದಾನೆ, ಅವ್ರನ್ನ ಕಳ್ಸೋಕ್ಕೆ ಮನಸ್ಸಿಲ್ಲ ಅವನಿಗೆ. ಇರಿ ನಾಳೆ ಹೋಗಿ ಅಂತ ಇದ್ದ, ಏನೋ ಮಾತಾಡ್ತಾ ಇದ್ದ ಅಜ್ಜನ ಕತೆ, ಅಜ್ಜಿ ಕತೆ ಎಲ್ಲ. ಆಯಿತು ಫ್ರೆಂಡ್ಸ್, ಇವರು ಹೋಗ್ತಾನೆ. ನಾನು ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಾನು ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರುತ್ತೆ ಇನ್ನು ನೆಕ್ಸ್ಟ್ ಇನ್ನು ಸದ್ಯದಲ್ಲಿ ಎಲ್ಲಿಗೋ ಹೋಗ್ತಾ ಇದ್ದೀನಿ ನಾನು, ಮಗು ತೋರಿಸ್ತೀನಿ ನಾನು ಎಲ್ಲಿಗೆ ಹೋಗ್ತೀನಿ ಅಂತ. ತುಂಬ ಕಾಯ್ತಾ ಇದ್ದೀನಿ ನಾನು. ಅವ್ನ ರಿಸಲ್ಟ್ ಇದೆ, ಸ್ಕೂಲ್ ರಿಸಲ್ಟ್ ಬಂದಮೇಲೆ ಹೋಗ್ತೀನಿ ನಾನು. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮಿಸ್ ಯು ಆಲ್.